ಹಲೋ ಡಿಯರ್ ಸ್ಟೂಡೆಂಟ್, ನಾನು ಹೇಳಿದೆ ಆಕ್ಸಿಡೇಷನ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಒಂದಿದೆ, ಅಂಡ್ ದೆನ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಇದೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ಸ್ಟ್ಯಾಂಡರ್ಡ್ ಇ ನಾಟ್ ಝಡ್ ಎನ್ 2 ಪ್ಲಸ್ ಝಡ್ ಎನ್ ಇದೇನಂತ ಇಂಡಿಕೇಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಎಸ್ ಜಿಂಕ್ 2 ಪ್ಲಸ್ ಇಂದ ಜಿಂಕ್ ಹೋಗ್ತಾ ಇದೆ ಅಂದ್ರೆ ರಿಡಕ್ಷನ್ ಆಗ್ತಾ ಇದೆ. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. Another one is E naught Zn goes to Zn 2 plus. This one we call as a standard oxidation potential ಅಂತ ಇಂಡಿಕೇಟ್ ಮಾಡ್ತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ನೋಡಿ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ -0.76 ವೋಲ್ಟ್ ಬರುತ್ತೆ. ನೆಗೆಟಿವ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ರಿಡಕ್ಷನ್ ಪೊಟೆನ್ಷಿಯಲ್ ನೆಗೆಟಿವ್ ಇದೆ. ಹಿಯರ್ ಪಾಸಿಟಿವ್, ಇಲ್ಲಿ ನೋಡಿ ಜಿಂಕ್ 2 ಪ್ಲಸ್ ಇಂದ ಜಿಂಕ್, ಇಲ್ಲಿ ಜಿಂಕ್ ಇಂದ ಜಿಂಕ್ 2 ಪ್ಲಸ್ ಆಗ್ತಾ ಇದೆ ಅಂದ್ರೆ ಅದರ ಆಪೋಸಿಟ್ ಅಷ್ಟೇ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಆಕ್ಸಿಡೇಷನ್ ನಡೀತಾ ಇದೆ, ಇಲ್ಲಿ ರಿಡಕ್ಷನ್ ನಡೀತಾ ಇದೆ. ಹಾಗಾದ್ರೆ ಇದು ಎಷ್ಟಾಗುತ್ತೆ ವ್ಯಾಲ್ಯೂ, +0.76 ವೋಲ್ಟ್. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ M2 ಪ್ಲಸ್ M ಅಂದ್ರೆ M2 ಪ್ಲಸ್ ಅಂಡ್ ದೆನ್ M, ದೀಸ್ ಆರ್ ದಿ ಕಪಲ್, ಕೊಟ್ಟಿರತಕ್ಕಂಥದ್ದು ಕಪಲ್ ಅಂದ್ರೆ 2 ಪ್ಲಸ್ ಇಂದ M ಗೆ ಏನಾಗ್ತಾ ಇದೆ, ಕನ್ವರ್ಟ್ ಆಗ್ತಾ ಇದೆ. ಆಫ್ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್. ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಅಂದ್ರೆ ಯಾವ್ದ್ರಿ, 3D ಸೀರೀಸ್. ಯಾವುದು? ಸ್ಕ್ಯಾಂಡಿಯಂ, ಟೈಟಾನಿಯಂ, ಇಂಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಪಾಲ್ಟ್, ನಿಕಲ್, ಕಾಪರ್ ಅಂಡ್ ದೆನ್ ಜಿಂಕ್. ನಾನು ಟೈಟಾನಿಯಂ ಮಾನೋಡ್ಸ್ ತಗೊಂಡಿದ್ದೀನಿ, ಯಾಕಂದ್ರೆ ನಾನು ಇಲ್ಲಿ 2 ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ನಾನು ತಗೊಂಡಿದ್ದೀನಿ. ಸ್ಕ್ಯಾಂಡಿಯಂಗೆ +3 ಆಕ್ಸಿಡೇಷನ್ ಸ್ಟೇಟ್ ಈಸ್ ಮೋಸ್ಟ್ ಸ್ಟೇಬಲ್, ಎಕ್ಸೆಪ್ಟ್ ಸ್ಕ್ಯಾಂಡಿಯಂ +2 ಆಕ್ಸಿಡೇಷನ್ ಸ್ಟೇಟ್ ಇರ್ತಕ್ಕಂಥ ತಗೊಂಡಿದ್ದೀನಿ. ಟೈಟಾನಿಯಂ ಟು ಜಿಂಕ್. ಓಕೆ, ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಇ ನಾಟ್. ಇ ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಇ ನಾಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಈ ಸಿಂಬಲ್ ಸ್ಟ್ಯಾಂಡರ್ಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇ ನಾಟ್ ಈಸ್ ಈಕ್ವಲ್ ಟು ದಿ ಡೆಲ್ಟಾ ಎಚ್. ಡೆಲ್ಟಾ ಎಚ್ ಅಂದ್ರೆ ಚೇಂಜ್ ಇನ್ ಎಂಥಾಲ್ಪಿ. ಏನ್ರಿ ಇದು, ಚೇಂಜ್ ಇನ್ ಎಂಥಾಲ್ಪಿ. change in enthalpy. Totally standard electrode potential is depending upon the change in enthalpy. Okay, ಯಾವ ತರ ಹೇಳ್ತಿದ್ದಾರೆ ಸರ್? ಈ ಎಕ್ಸಾಂಪಲ್ ಒಂದು ಮೆಟಲ್ ತಗೋಣ. ಈ ಮೆಟಲ್ ಅನ್ನು ನಾನು ಯಾವ್ದ್ರಲ್ಲಿ ಡಿಪ್ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದೀನಿ. ಇನ್ ಇಟ್ಸ್ ಓನ್ ಸೊಲ್ಯೂಷನ್ ಕಾಪರ್ ಇಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, ಅದರೊಳಗಡೆ ನಾನು ಏನ್ ಮಾಡ್ತಿದ್ದೀನಿ, ಡಿಪ್ ಮಾಡ್ತಾ ಇದೀನಿ. ಓಕೆ, ಯಾವ್ದೋ ಒಂದು ಮೆಟಲ್ ತಗೊಂಡಿದ್ದೀನಿ, ಸೊಲ್ಯೂಷನ್ ಒಳಗಡೆ ನಾನು ಏನ್ ಮಾಡ್ತಿದ್ದೀನಿ, ಡಿಪ್ ಮಾಡ್ತಾ ಇದೀನಿ. ಡಿಪ್ ಮಾಡಿದಾಗ ಅಲ್ಲಿ ಏನಾಗ್ತಾ ಇದೆ, ದಿಸ್ ಸಾಲಿಡ್ ಏನಾಗ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅಥವಾ ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಇದ್ರ ಮೇಲೆ ಅಬ್ಸಾರ್ಬ್ ಆದ್ರೂ ಆಗ್ಬೋದು. ಆಕ್ಸಿಡೇಷನ್ ನಡಿಬಹುದು ಅಥವಾ ರಿಡಕ್ಷನ್ ಆದ್ರೂ ನಡಿಬಹುದು. ಹೌದಾ? ಇಲ್ಲಿ ಮೆಟಲ್ ನಾನು ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದಾಗ ಮೆಟಲ್ ಯಾವ ಸ್ಟೇಟ್ ಅಲ್ಲಿ ಇದೆ ರೀ, ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ. ಸಾಲಿಡ್ ಸೊಲ್ಯೂಷನ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ, ಅಯಾನಿಕ್ ಸ್ಟೇಟ್ ಅಥವಾ aqueous ಮೀಡಿಯಂ ಅಂತ ಇಂಡಿಕೇಟ್ ಮಾಡ್ತೀನಿ. M solid is converted into ಏನಾಗಿರುತ್ತೆ, M in aqueous medium. ಹಾಗಾದ್ರೆ M solid, M aqueous ಡೈರೆಕ್ಟ್ ಆಗಿ ಕನ್ವರ್ಟ್ ಆಗುತ್ತಾ? ನೋ. ಇದೊಂದು ಸಾಲಿಡ್ ಇಂದ aqueous ಕಂಡೀಷನ್ ಗೆ ಬರಬೇಕು ಅಂತ ಅಂದ್ರೆ several enthalpy will be changes. ಹೇಗೆ ಸರ್? ಸಾಲಿಡ್ is converted into gaseous form first. M solid is converted into Mg gaseous. ಸಾಲಿಡ್ ಇಂದ gaseous ಸ್ಟೇಟ್ ಗೆ ಹೋಗ್ತಾ ಇದೆ ಅಂದ್ರೆ ನಾನು ಏನಂತ ಇಂಡಿಕೇಟ್ ಮಾಡ್ತೀನಿ, ಸಬ್ಲಿಮೇಷನ್. ಚೇಂಜ್ ಇನ್ ಎಂಥಾಲ್ಪಿ ಆಫ್ ಎ ಸಬ್ಲಿಮೇಷನ್, ಡೆಲ್ಟಾ SH ಅಂತ ಇಂಡಿಕೇಟ್ ಮಾಡ್ತೀನಿ. ಡೆಲ್ಟಾ ಏನಿದು, ಚೇಂಜ್. H ಅಂದ್ರೆ ಎಂಥಾಲ್ಪಿ, S ಅಂದ್ರೆ ಸಬ್ಲಿಮೇಷನ್. ಸಾಲಿಡ್ is converted into gaseous state, delta SH. Okay, this one converted into the Mg ಅಂದ್ರೆ M ಪ್ಲಸ್ G ಅಂದ್ರೆ gaseous ಅಲ್ಲಿ ಏನಿದೆ, ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆ. ಇದು ಕನ್ವರ್ಟೆಡ್ ಇಂಟು ದಿ ಅಯಾನಿಕ್ ಸ್ಟೇಟ್. ಅಯಾನಿಕ್ ಸ್ಟೇಟ್ ಗೆ ಹೋಗ್ತಾ ಇದೆ ಅಂದ್ರೆ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಇದನ್ನ ನಾನು ಅಯೋನೈಸೇಷನ್ ಎಂಥಾಲ್ಪಿ ಅಥವಾ ಅಯೋನೈಸೇಷನ್ ಎನರ್ಜಿ, ದಟ್ಸ್ ವೈ ವಿ ಇಂಡಿಕೇಟ್ ಆಸ್ ಅ ಡೆಲ್ಟಾ IH. ಡೆಲ್ಟಾ ಅಂದ್ರೆ ಚೇಂಜ್, H ಅಂದ್ರೆ ಎಂಥಾಲ್ಪಿ, I ಅಂದ್ರೆ ಅಯೋನೈಸೇಷನ್.
change in ionization enthalpy. Change in ionization enthalpy. M gaseous state is converted into the gaseous in the form of ionic state. After in the solution it converted into the aqueous state. ಏನಾಗಿ ಕನ್ವರ್ಟ್ ಆಗುತ್ತೆ? aqueous state ಹೋಗ್ತಾ ಇದೆ. aqueous state ಹೋಗ್ತಾ ಇದೆ ಅಂದ್ರೆ some amount of energy ಏನಾಗುತ್ತೆ? ಲಾಸ್ ಆಗುತ್ತೆ. ಓಕೆ, ಇದನ್ನ ನಾನು ಹೈಡ್ರೇಷನ್ ಎಂಥಾಲ್ಪಿ. gaseous state ಅಲ್ಲಿ ಇರತಕ್ಕಂತ ಮೆಟಲ್ ವಾಟರ್ ಮಾಲಿಕ್ಯೂಲ್ ನ ಏನ್ ಮಾಡ್ಕೊಳ್ಳುತ್ತೆ? ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅದನ್ನ some amount of energy ಏನಾಗ್ತಾ ಇದೆ? ರಿಲೀಸ್ ಆಗ್ತಾ ಇದೆ. ಅದನ್ನ ನಾನು ಏನಂತ ಇಂಡಿಕೇಟ್ ಮಾಡ್ತೀನಿ? ಹೈಡ್ರೇಷನ್ ಎಂಥಾಲ್ಪಿ. ಡೆಲ್ಟಾ HYD hydration enthalpy is equal to the negative. ಅಂದ್ರೆ some amount of energy ಲಾಸ್ ಆಗ್ತಾ ಇದೆ. ಲಾಸ್ ಆಗ್ತಾ ಇದೆ ಅಂದ್ರೆ ಎಕ್ಸೋಥರ್ಮಿಕ್, ಗೈನ್ ಆಗ್ತಾ ಇದೆ ಅಂದ್ರೆ ಎಂಡೋಥರ್ಮಿಕ್. ಇನ್ನೊಂದ್ಸರಿ ನೋಡ್ಕೊಳ್ಳಿ. MS ಸಾಲಿಡ್ ಇದೆ, ಸಾಲಿಡ್ ಇಂದ aqueous ಗೆ ಡೈರೆಕ್ಟ್ ಆಗಿ ಕನ್ವರ್ಟ್ ಆಗಲ್ಲ. ಫಸ್ಟ್ ಏನಾಗುತ್ತೆ? ಸಾಲಿಡ್ ಫಸ್ಟ್ ಕನ್ವರ್ಟೆಡ್ ಇಂಟು ದಿ ಗೇಷಿಯಸ್ ಫಾರ್ಮ್. ಗೇಷಿಯಸ್ ಫಾರ್ಮ್ ಹೋಗಿರುತ್ತೆ, ಬಟ್ ಸಡನ್ ಆಗಿ ನಡೆಯುತ್ತೆ ಪ್ರೋಸೆಸ್, ನಮ್ಗೆ ಗೊತ್ತಾಗಿರಲ್ಲ. ಇಷ್ಟು ಅಮೌಂಟ್ ಆಫ್ ಎನರ್ಜಿ ಏನಾಗಿರುತ್ತೆ? ಚೇಂಜಸ್ ಆಗ್ತಾನೆ ಇರುತ್ತೆ. ಓಕೆ, ಸಾಲಿಡ್ ಕನ್ವರ್ಟೆಡ್ ಇಂಟು ದಿ ಗೇಷಿಯಸ್ ಫಾರ್ಮ್. ಡೆಲ್ಟಾ HS. ಸಾಲಿಡ್ ಇಂದ ಗೇಷಿಯಸ್ ಹೋಗ್ತಾ ಇದೆ. ಸಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಷನ್ ಆಫ್ ಸಾಲಿಡ್ ಇಂಟು ದಿ ಗೇಷಿಯಸ್. We call it as an sublimation. That amount of energy required called sublimation enthalpy. Okay, that's why delta HS is positive. Here also delta H gaseous in the ionic state ಹೋಗ್ತಾ ಇದೆ ಅಂದ್ರೆ ionization ಅಂದ್ರೆ energy ಅಂದ್ರೆ ಏನ್ರಿ? The amount of energy required to removal of electron from outermost shell. That's why ionization enthalpy require ಮಾಡ್ಕೊಳ್ಳುತ್ತೆ ಎನರ್ಜಿನ, ರಿಸೀವ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಡೆಲ್ಟಾ H ಈಕ್ವಲ್ ಟು ಪಾಸಿಟಿವ್. ಓಕೆ, ಇಲ್ಲಿ ಹೈಡ್ರೇಷನ್ ಎಂಥಾಲ್ಪಿ ಅಂದ್ರೆ ಅಯಾನಿಕ್ ಗ್ಯಾಸಿಯಸ್ ಸ್ಟೇಟ್ ಇಂದ aqueous ಗೆ ಹೋಗ್ತಾ ಇದೆ. ಅಂದ್ರೆ ion of the particular element receives the water molecules and gets hydrated. Some amount of energy will be released. The released energy we indicate as an hydration enthalpy ಅಥವಾ hydration energy. ಲಾಸ್ ಆಗೋದ್ರಿಂದ ಇದು ಎಕ್ಸೋಥರ್ಮಿಕ್ ನೆಗೆಟಿವ್. ಹಾಗಾದ್ರೆ ಡೆಲ್ಟಾ HS ಎಂಡೋಥರ್ಮಿಕ್, ಡೆಲ್ಟಾ H ಎಂಡೋಥರ್ಮಿಕ್. ದಟ್ಸ್ ವೈ ವಿ ಇಂಡಿಕೇಟ್ as an positive. Okay, these energies involved, okay, in the electrode potential. Okay, standard electrode potential is equal to the change in enthalpy. ಏನೇನ್ ಚೇಂಜ್ ಆಗ್ತಾ ಇದೆ? ಸಬ್ಲಿಮೇಷನ್ ಆಗ್ಬೇಕಾದ್ರೆ ಚೇಂಜ್ ಆಗುತ್ತೆ, ಅಯೋನೈಸೇಷನ್ ಆಗ್ಬೇಕಾದ್ರೆ ಚೇಂಜ್ ಆಗುತ್ತೆ, ಹೈಡ್ರೇಷನ್ ಆಗ್ಬೇಕಾದ್ರೆ ಚೇಂಜ್ ಆಗುತ್ತೆ ಎನರ್ಜಿ. ಓಕೆ, these are the factors involved in the electrode potential of transition elements.